ನಮಸ್ತೆ ಮಕ್ಕಳ, ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಕ್ಕೆ ಬಂದಿರುವಂಥ ವಿಷಯ ಭೂಗೋಳಶಾಸ್ತ್ರ ಅಧ್ಯಾಯ 1 ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ನಿಮಗೆಲ್ಲ ಗೊತ್ತಿರುವಂತೆ ಇದು ನಮ್ಮ ಭೂಮಿ. ನಿಮಗೆ ಗೊತ್ತೇ ನಮ್ಮ ದೇಶ ಭಾರತವು ಈ ಭೂಮಿಯ ಮೇಲೆ ಎಲ್ಲಿದೆ ಅಂತ? ಈಗ ಅದನ್ನು ನಾನು ನಿಮಗೆ ವಿವರಿಸ್ತೇನೆ. ಭೌಗೋಳಿಕವಾಗಿ ಭಾರತವು ಎಲ್ಲಿದೆ ಎಂದು ತಿಳ್ಕೊಳ್ಳೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯೆ ನೆಲೆಸಿದೆ. ಹಾಗಂದ್ರೆ ಅದರ ಅರ್ಥ ಏನು? ವಿದ್ಯಾರ್ಥಿಗಳೇ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಭೂಪಟಕ್ಕೆ 4 ದಿಕ್ಕುಗಳಿವೆ. ನಿಮ್ಮ ಬಲಗಡೆ ಪೂರ್ವ ದಿಕ್ಕು, ಎಡಗಡೆ ಪಶ್ಚಿಮ, ಮೇಲಕ್ಕೆ ಉತ್ತರ ಮತ್ತು ಅಂತ್ಯದ ಕೆಳಗಡೆ ದಕ್ಷಿಣ ದಿಕ್ಕು. ಈಗ ನೀವು ಈ ಭೂಪಟವನ್ನು ನೋಡಿ. ಭಾರತವು ಭೂಪಟದ ಮೇಲ್ಭಾಗದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಬಲಭಾಗದ ಕಡೆ ಇದೆ. ಇದರ ಅರ್ಥ ಭಾರತವು ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಗೊಂಡಿದೆ. ಭಾರತದ ಪ್ರಧಾನ ಭೂಭಾಗವು 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಈಗ ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶ ಎಂದರೆ ಏನೆಂದು ಆಶ್ಚರ್ಯವಾಗಬಹುದು. ಅಕ್ಷಾಂಶ ಎಂದರೆ ಭೂಗೋಳದ ಅಂದರೆ ಗ್ಲೋಬಲ್ನ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತಹ ಕಾಲ್ಪನಿಕ ರೇಖೆಗಳು. ಅದೇ ರೀತಿ ರೇಖಾಂಶ ಎಂದರೆ ಭೂಗೋಳದ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಂತಹ ಕಾಲ್ಪನಿಕ ರೇಖೆಗಳು. ಭೂ ಮಧ್ಯರೇಖೆ ಬಹಳ ಮುಖ್ಯವಾದಂತಹ ಅಕ್ಷಾಂಶ. ಇದು ಭೂಗೋಳವನ್ನು ಸಮವಾಗಿ 2 ಅರ್ಧಗೋಳಗಳನ್ನಾಗಿ ವಿಭಾಗಿಸುತ್ತದೆ. ಈಗ ಪ್ರಪಂಚದ ಉಳಿದ ಭಾಗಗಳನ್ನ ಬಿಡಿ, ಏಷ್ಯಾ ಖಂಡದ ಮೇಲೆ ನಿಗಾವಹಿಸಿ. ಇಲ್ಲಿಗೆ ನಮ್ಮ ದೇಶ ಭಾರತ ತನ್ನ ಜಾಗವನ್ನು ಆಕ್ರಮಿಸಿರುವುದು. ಭಾರತ ದೇಶವು ಒಂದು ಪರ್ಯಾಯ ದ್ವೀಪ. ಇದು ಆಗ್ನೇಯ ಏಷ್ಯಾ ಭಾಗದಲ್ಲಿದೆ. ಪರ್ಯಾಯ ದ್ವೀಪ ಅಂದರೆ 3 ಭಾಗವು 3 ಕಡೆಗಳಲ್ಲಿ ನೀರಿನಿಂದ ಆವೃತವಾಗಿರುವುದು. ನೀವು ನಮ್ಮ ದೇಶದ ದಕ್ಷಿಣ ಭಾಗವನ್ನು ಗಮನಿಸಿದರೆ ಅದು 3 ಕಡೆ ನೀರಿನಿಂದ ಆವೃತವಾಗಿರುವುದನ್ನು ಕಂಡುಬರುತ್ತದೆ. ಅಂದರೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಿಂದ ಸುತ್ತಲೂ ಆವೃತವಾಗಿದೆ. ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಇದು ನಿಕೋಬಾರ್ ದ್ವೀಪದಲ್ಲಿ ಸೇರಿದೆ. ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಭಾರತದ ಮಧ್ಯಭಾಗದಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರಕ್ಕೆ ಹಾಯ್ದು ಹೋಗಿದೆ ಮತ್ತು 82.5 ಡಿಗ್ರಿ ಪೂರ್ವ ರೇಖಾಂಶವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನವು IST ಈ ರೇಖಾಂಶವನ್ನು ಆಧರಿಸಿದೆ. ನಿಮಗೆ ಗೊತ್ತೇ, ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಇದರ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಇದು ಪ್ರಪಂಚದ ವಿಸ್ತೀರ್ಣದಲ್ಲಿ 2.42% ಭಾಗವಾಗಿದೆ. ಮುಂದಿನ ವಿಷಯದ ಬಗ್ಗೆ ನಾವು ನೋಡೋಣ, ಮೇರೆಗಳು. ಈಗ ನಾವು ನಮ್ಮ ದೇಶ ಭಾರತದ ಮೇರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇರೆಯು ನಮ್ಮ ದೇಶದ ಸುತ್ತ ಏನಿದೆ ಎಂಬುದನ್ನು ತಿಳಿಸುತ್ತದೆ. ಭಾರತವು ಭೂ ಮತ್ತು ಜಲಮೇರೆಗಳನ್ನು ಹೊಂದಿದೆ. ನಮ್ಮ ದೇಶವು ಎಲ್ಲ ಭಾಗಗಳಲ್ಲಿಯೂ ನೈಸರ್ಗಿಕ ಗಡಿಗಳನ್ನು ಹೊಂದಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಗಡಿಯಾಗಿ ಭಾರತ ಮತ್ತು ಚೀನಾಗಳ ನಡುವಿನ ನೈಸರ್ಗಿಕ ಗಡಿಯಾಗಿದೆ. ಭಾರತವು ಸುಮಾರು 15,200 ಕಿಲೋಮೀಟರ್ಗಳಷ್ಟು ಭೂಮೇರೆಯನ್ನು ಮತ್ತು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಭಾರತದ ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ, ನಮ್ಮ ದೇಶದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ನಮ್ಮ ದೇಶದ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ, ಹೀಗೆ 3 ಕಡೆ ನೀರಿನಿಂದ ಜಲಮೇರೆಗಳು ಆವೃತವಾಗಿ ನೈಸರ್ಗಿಕವಾಗಿದೆ. ಮುಂದಿನ ವಿಷಯ ನಾವು ಕಲಿಯಲಿರುವುದು ನೆರೆಯ ರಾಷ್ಟ್ರಗಳು. ಸುನೀತಾ
ರಾಜುವಿನ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆದ್ದರಿಂದ ನಾವು ರಾಜು ಮತ್ತು ಸುನೀತಾಳನ್ನ ನೆರೆಹೊರೆಯವರು ಎನ್ನುತ್ತೇವೆ. ಅದೇ ರೀತಿ ನಾನು, ನೀವು ಮತ್ತು ಪ್ರತಿಯೊಬ್ಬರಿಗೂ ನೆರೆಹೊರೆಯವರಿರುತ್ತಾರೆ. ಹಾಗೆಯೇ ನಮ್ಮ ದೇಶ ಭಾರತಕ್ಕೂ ನೆರೆಯ ರಾಷ್ಟ್ರಗಳಿವೆ. ಭಾರತಕ್ಕೆ 7 ನೆರೆ ರಾಷ್ಟ್ರಗಳಿವೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿವೆ. ನೇಪಾಳ, ಭೂತಾನ ಮತ್ತು ಚೀನಾ ದೇಶವು ಉತ್ತರ ಭಾಗದಲ್ಲಿದೆ. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳು ಪೂರ್ವ ಭಾಗದಲ್ಲಿದೆ. ಆಗ್ನೇಯಕ್ಕೆ ಶ್ರೀಲಂಕಾ ದೇಶವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರಿಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ. ನಾವು ಕಲಿಯಬೇಕಾದಂತಹ ಮುಂದಿನ ವಿಷಯ ಆಡಳಿತ ವಿಭಾಗಗಳು. ನಮಗೆಲ್ಲ ಗೊತ್ತಿರುವಂತೆ ಭಾರತವು ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ದೇಶ ಮತ್ತು ಗಣರಾಜ್ಯ. ನಮ್ಮ ದೇಶದಲ್ಲಿ ಪ್ರಾದೇಶಿಕ ಭಾಷೆಗಳಾದಂತಹ ಕನ್ನಡ, ಮರಾಠಿ, ತಮಿಳು, ಪಂಜಾಬಿ ಹಾಗೂ ಇತರ ಭಾಷೆಗಳ ರಾಜ್ಯಗಳಿವೆ. ಇವುಗಳ ಆಡಳಿತವನ್ನು ನಡೆಸಲು ನಿರ್ದಿಷ್ಟವಾದಂತಹ ಆಡಳಿತ ವ್ಯವಸ್ಥೆ ಇದೆ. ಅವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಇವೆಲ್ಲವುಗಳ ಆಧಾರದಿಂದ ಭಾರತವನ್ನು 28 ರಾಜ್ಯಗಳು ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿಯೂ ಸೇರಿದಂತೆ 8 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ಜಮ್ಮು ಮತ್ತು ಕಾಶ್ಮೀರವು ಕೂಡ ಒಂದು ರಾಜ್ಯವಾಗಿತ್ತು. ಆದರೆ ಈಗ ಅದು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲೂ ಸೇರಿ ಹೋಗಿದೆ. ಹಿಮಾಚಲ ಪ್ರದೇಶ್, ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಒರಿಸ್ಸಾ, ಛತ್ತೀಸ್ಗಢ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ. ಈಗ ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋಣ. ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ನವದೆಹಲಿ, ಚಂಡೀಗಢ ಅಥವಾ ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಿಯು, ದಾಮನ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ್. ಇಲ್ಲಿಗೆ ಭೂಗೋಳದ ಮೊದಲ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ಕಲಿತೆವು. ಇದು ನಿಮಗೆ ಆಸಕ್ತಿದಾಯಕವಾಗಿದ್ದೆಂದು ನಂಬಿದ್ದೇನೆ. ಮುಂದಿನ ಅಧ್ಯಾಯಗಳಿಗೆ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.